ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ಇವತ್ತು ನಾವು ಬಂದುಬಿಟ್ಟು ಕಟ್ ವರ್ಕ್ ಬ್ಲೌಸ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಇದೆ, ತುಂಬ ಚೆನ್ನಾಗಿದೆ. ಈ ಬ್ಲೌಸ್ ಡಿಸೈನ್ ನಿಮಗೆ ಏನಾದರೂ ಬೇಕಿದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡ್ತಾ ಇದ್ದೀರಲ್ಲ, ನಾವು ಬ್ಯಾಕ್ ಡೀಪನ್ನು 9 ಇಟ್ಕೊಂಡಿದ್ದೀವಿ. ಅದರಲ್ಲಿ ನಾವು 4 ಇಂಚನ್ನು ಕುತ್ತಿಗೆ ಅಗಲವಾಗಿ ತಗೊಂಡು ಬೋಟ್ ನೆಕ್ಕಿಗೆ ಕಟ್ ಮಾಡಿದ್ದೀವಿ. ಅಲ್ಲಿಂದ ನೆಕ್ಸ್ಟು ನೀವು ಈ ರೀತಿ ಒಂದು 5.5 ಇಂಚಿಗೆ ಡೀಪನ್ನು ಮಾರ್ಕ್ ಮಾಡ್ಕೊಬೇಕು. ಈ ರೀತಿ ಕಟ್ ವರ್ಕನ್ನು ಹಾಗೆಯೇ ಒಂದು ಸ್ವಲ್ಪ ನಿಮಗೆ ಗೊತ್ತಾಗೋ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಾವು ಕ್ಯಾನ್ವಾಸಲ್ಲಿ ಮಾರ್ಕ್ ಮಾಡಿಕೊಂಡು ಕ್ಯಾನ್ವಾಸಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡೋದಾಗುತ್ತೆ. ನಾನು ತುಂಬ ವೀಡಿಯೋಸು ಕ್ಯಾನ್ವಾಸಿಂದ ಹಾಕಿದ್ದೀನಿ, ಹಾಗಾಗಿ ಈ ವಿಡಿಯೋಸ್ ನಿಮಗೆ ನೋಡಿದ ತಕ್ಷಣ ಈಸಿ ಆಗ್ಬೋದು. ಹಾಗೆ ಫ್ರಂಟಲ್ಲಿ ಬಂದುಬಿಟ್ಟು ಪ್ರಿನ್ಸ್ ಕಟ್ ಕಟ್ ಮಾಡ್ಕೊಂಡಿಲ್ಲ, ನೆಕ್ ಶೇಪ್ ಮಾತ್ರ ಕಟ್ ಮಾಡಿದ್ದೀನಿ. ಪ್ರಿನ್ಸ್ ಕಟ್ಟು ಸ್ಟಿಚ್ ಮಾಡಾದಮೇಲೆ ಲೈನಿಂಗ್ ಅಟ್ಯಾಚ್ ಮಾಡಾದಮೇಲೆ ಮೇನ್ ಫ್ಯಾಬ್ರಿಕ್ಕಿಗೆ ಪ್ರಿನ್ಸ್ ಕಟ್ಟನ್ನು ಕಟ್ ಮಾಡ್ಕೊಳ್ಳಿ. ಹಾಗೆ ಸ್ಲೀವ್ ಬಂದುಬಿಟ್ಟು ಹಾಫ್ ಸ್ಲೀವ್. ಇದಕ್ಕೆ ಈ ಬ್ಲೌಸ್ ನೋಡಿ ಲೈನಿಂಗ್ ಹಚ್ತಾ ಇದ್ದೀವಿ. ಲೈನಿಂಗನ್ನು ನೀವು ನಾರ್ಮಲ್ ಹಚ್ಕೊಳ್ಳಿ, ಅಂದರೆ ಶೇಪ್ ಏನು ಕಟ್ ಮಾಡ್ಕೋಬೇಡಿ. ಬ್ಯಾಕಲ್ಲಿ ಕಟ್ ವರ್ಕ್ ಶೇಪ್ ತೋರಿಸಿದ್ನಲ್ಲ, ಆ ಥರ ಶೇಪ್ ಏನು ಕಟ್ ಮಾಡ್ಕೋಬೇಡಿ. ಹಾಗೇ ಇಟ್ಕೊಂಡು ನೀವು ಮೈನ್ ಫ್ಯಾಬ್ರಿಕ್ ಮೇಲೆ ಫುಲ್ ಲೈನಿಂಗನ್ನು ಹಚ್ಕೊಳ್ಳಿ. ಅಂದರೆ ಕುತ್ತಿಗೆ ಹತ್ರ ಹಚ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿ ಉಲ್ಟಾ ತಿರ್ಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಈ ರೀತಿ. ನಂತರ ನೀವು ಕಟ್ ವರ್ಕ್ ಡಿಸೈನಿಗೆ ಕ್ಯಾನ್ವಾಸಲ್ಲಿ ರೆಡಿ ಮಾಡಿಕೊಂಡು ಕೊಡೋದಾಗುತ್ತೆ. ಹಾಗೆಯೇ ಫ್ರೆಂಡ್ಸು, ವಿಡಿಯೋ ಡೈಲಿ ಹಾಕೋಕ್ಕೆ ಆಗ್ತಾ ಇಲ್ಲ, ಇನ್ಮೇಲೆ ಡೈಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ವಿಡಿಯೋನ ಒಂದು ಪುಟ್ಟದಾಗಿ ಲೈಕ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ಕುತ್ತಿಗೆ ಹತ್ರ ಹೊಲಿತಾ ಇದ್ದೀನಿ ನಾನು. 4 ಇಂಚು ಉದ್ದ ಮತ್ತು 4 ಇಂಚು ಅಗಲ ಕುತ್ತಿಗೆ ಅಗಲ. ಇದು ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ನಾರ್ಮಲ್ ನೆಕ್ಕು. ಆದರೂ ಸಹಿತ ನೀವು ಕುತ್ತಿಗೆ ಅಗಲನ 4 ಇಂಚು ತಗೊಳ್ಳಿ. ಫ್ರಂಟಲ್ಲಿ ಒಂದು ಅರ್ಧ ಇಂಚು ಕಟ್ ಮಾಡಿ, ಅಂದರೆ ತುಂಬ ಬ್ರಾಡ್ ಆಗುತ್ತೆ ಅನ್ನೋಂಗಿದ್ರೆ ಆ ರೀತಿ ಮಾಡೋದ್ರಿಂದ ಬ್ರಾಡ್ ಆಗೋಲ್ಲ. ಈಗ ಲೈನಿಂಗ್ ಎಲ್ಲ ಫುಲ್ ನೀಟಾಗಿ ಎಲ್ಲೂ ಸುಕ್ಕಬಾರ್ದೇ ಇರೋ ಹಾಗೆ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟು ನೀವು ಕಟ್ ವರ್ಕ್ ಡಿಸೈನನ್ನು ಸ್ಟಿಚ್ ಮಾಡಬೇಕಾಗತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಆಗ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಬೇಸಿಕ್ ಈಗ ಕಲಿತಾ ಇರೋರಿಗೆ. ನೋಡಿ, ನೀಟಾಗಿ ಫಸ್ಟು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಇದು ನಾವು ಬ್ಯಾಕ್ ಸೈಡ್ ಡಿಸೈನ್ ಅಷ್ಟೇ ತೋರಿಸಿದ್ದೀನಿ, ಫುಲ್ ಬ್ಲೌಸು ನಾನು ಹೇಳಿಲ್ಲ. ಯಾಕಂದರೆ ಫುಲ್ ಬ್ಲೌಸು ಬೋರಿಂಗ್ ಆಗುತ್ತೆ ನಿಮಗೆ, ವಿಡಿಯೋ ಯಾರು ಸಹ ನೋಡೋದಿಲ್ಲ. ಹಾಗಾಗಿ ನಾನು ಬ್ಯಾಕ್ ನೆಕ್ ಡಿಸೈನ್ ತುಂಬ ಇಂಟ್ರೆಸ್ಟಿಂದ ನೋಡೋದ್ರಿಂದ, ಮತ್ತು ಮೊನ್ನೆ ನಾನು 2 ಬ್ಲೌಸ್ ಹಾಕಿದ್ದೆ, ಆ ಬ್ಲೌಸು ವಿಡಿಯೋ ಹಾಕಿ ಅಂತ ತುಂಬ ಜನ ಕೇಳ್ತಾಯಿದ್ರು. ಆದ್ದರಿಂದ ಬ್ಯಾಕ್ ನೆಕ್ ಡಿಸೈನನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಲೈನಿಂಗ್ ಫುಲ್ ಅಟ್ಯಾಚ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಾದಮೇಲೆ ನಾರ್ಮಲಿ ಕ್ಯಾನ್ವಾಸ್ ಇರುತ್ತಲ್ವ, ಪೇಪರ್ ಕ್ಯಾನ್ವಾಸ್, ಅದನ್ನು ತಗೊಂಡು ನೀವು ಕಟ್ ವರ್ಕ್ ಡಿಸೈನ್ ಅದ್ರ ಮೇಲೆ ಟ್ರೇಸ್ ಮಾಡಿಕೊಂಡು ಈ ಮೇನ್ ಫ್ಯಾಬ್ರಿಕ್ಕಿಗೆ ಕೊಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಹಾಗೆಯೇ ಈಗ ಧನುರ್ಮಾಸ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಧನುರ್ಮಾಸಕ್ಕೆ ಪೂಜೆಗೆ ಹೋಗೋದ್ರಿಂದ ನಂತರ ಸ್ವಲ್ಪ ಬ್ಯುಸಿ ಆಗಿಬಿಡ್ತಾ ಇದ್ದೀನಿ. ಹಾಗಾಗಿ ನನಗೆ ವೀಡಿಯೋಸ್ಗಳು ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ವಿಡಿಯೋ ತುಂಬ ಮಾಡಿಟ್ಕೊಂಡಿದ್ದೀನಿ, ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ. ಈ ರೀತಿ ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ಒಂದು ಮಧ್ಯದಲ್ಲಿ, ಅಂದರೆ ಮಧ್ಯಕ್ಕೆ ನೀವು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಯಾಕಂದರೆ ಒಂದು ಅಳತೆ ಗೊತ್ತಾಗುತ್ತೆ ನಿಮಗೆ. ಕ್ಯಾನ್ವಾಸು ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ, ಹೊಲಿಯೋದಕ್ಕೆ ಒಂದು ಅಳತೆ ಸಿಗುತ್ತೆ. ಈ ರೀತಿ 2 ಸೆಂಟರಿನ ಮಧ್ಯದಲ್ಲಿ ನೀವು ಒಂದು ಈ ರೀತಿ ಸ್ಟಿಚ್ಚನ್ನು ಹಾಕೊಂಡ್ಬಿಟ್ರೆ, ನೋಡಿ ಈ ರೀತಿ ಮಧ್ಯಕ್ಕೆ ನೀವು ಫೋಲ್ಡ್ ಮಾಡಿಕೊಂಡು ಕ್ಯಾನ್ವಾಸ್ ಬಿಡಿಸಿ ಇಟ್ಕೊಂಡು ಸ್ಟಿಚ್ ಮಾಡಿದ್ರು ಸಹಿತ ಸ್ವಲ್ಪನೂ ಆ ಕಡೆ ಈ ಕಡೆ ಹೋಗಲ್ಲ ಕ್ಯಾನ್ವಾಸು. ಇಲ್ಲ ಅಂತಂದರೆ ಮಧ್ಯಕ್ಕೆ ಕೆಲವು ಸರಿ ನಾವು ಹಾಗೇ ಸ್ಟಿಚ್ ಮಾಡಿಬಿಟ್ರೆ ಸ್ವಲ್ಪ ಕ್ರಾಸ್ ಆದರೂ ಸಹಿತ ಬ್ಲೌಸ್ ಪೀಸೇ ಹಾಳಾಗುತ್ತೆ. ನೋಡಿ, ಈ ರೀತಿ ಒಂದು 5 ಇಂಚು ಉದ್ದ 4 ಇಂಚ್ ಅಗಲಕ್ಕೆ ಈ ರೀತಿ ಒಂದು ಬಾಕ್ಸನ್ನು ಹಾಕ್ಕೊಳ್ಳಿ. ಬ್ರಾಡ್ ಬೇಕಿದ್ರೆ ನೀವು ಇನ್ನೂ ಸಹ ಬ್ರಾಡ್ ತೊಗೋಬೋದು. ಇದು ನಿಮಗೆ ತುಂಬ ಈಸಿ ಡಿಸೈನೇ ಅನ್ಬೋದು. ನೋಡಿ, ಈಗ ಈ ರೀತಿ ರೌಂಡ್ಗೆ ನಾವು ಕ್ಯಾನ್ವಾಸ್ ಕೊಡೋದಲ್ಲ, ಈ ಕ್ಯಾನ್ವಾಸ್ ಪೇಪರ್ ಮೇಲೆ ನಾವು ಎಷ್ಟು ಕ್ಯಾನ್ವಾಸ್ ಬೇಕು ಅನ್ನೋದನ್ನು ಅಳತೆ ಮಾಡಿಕೊಂಡು ಇಡಿ. ಸುಮ್ಮನೆ ಕ್ಯಾನ್ವಾಸ್ ಪೇಪರ್ನ ವೇಸ್ಟ್ ಮಾಡಬೇಡಿ. ನೋಡಿ, ಈಗ ಮೇಲಕ್ಕೆ ಒಂದು 2 ಇಂಚು ಬಿಟ್ಕೊಬೇಕು ಬೇಕಲ್ವ, ಹಾಗಾಗಿ ನೋಡಿಕೊಂಡು ಕ್ಯಾನ್ವಾಸನ್ನ ಕಟ್ ಮಾಡ್ಕೊತಾ ಇದ್ದಾಳೆ. ಈಗಂತೂ ಪ್ರತಿಯೊಂದು ಡಿಸೈನಿಗೂ ಸಹಿತ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಬೇಕಾಗತ್ತೆ. ಹಾಗಾಗಿ ನೋಡಿ, ಕ್ಯಾನ್ವಾಸ್ ಪೇಪರನ್ನು ನೀವು ಈ ರೀತಿ ಸ್ವಲ್ಪ ಒಂದು 2 ಇಂಚು ಉದ್ದ, ನೀವು ಮಾರ್ಕ್ ಮಾಡಿರೋದಕ್ಕಿಂತ 2 ಇಂಚು ಉದ್ದ ಮತ್ತು ಅಗ್ಲನೂ ಸಹಿತ 1 ಇಂಚ್ ಜಾಸ್ತಿ ತೊಗೊಂಡ್ರೆ ಆಯಿತು. 1 ಅಥವಾ 2 ಇಂಚ್ ಜಾಸ್ತಿ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಹಾಗೆ ಮಾರ್ಕರಲ್ಲಿ ನೀವು ಒಂದು ಮಾರ್ಕ್ ಮಾಡಿ ಸ್ಕೆಚ್ ಮಾಡಿಕೊಂಡು ನಂತರ ನೀವು ಈ ರೀತಿ ಕ್ಯಾನ್ವಾಸ್ ಇಡಬೇಕಾಗತ್ತೆ. ನೋಡಿ, ಈ ರೀತಿ ಟ್ರೇಸ್ ಮಾಡಿಕೊಂಡ್ರೆ ನೀವು ಅಲ್ಲಿ, ಅಂದರೆ ಕಟ್ ವರ್ಕ್ ಶೇಪ್ ಕೊಡೋದಕ್ಕೆ, ಸ್ಕ್ಯಾಲಪ್ ಡಿಸೈನ್ ಕೊಡೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಒಂದು ನೀಟಾಗಿ
ಒಂದು ರೌಂಡ್ ಶೇಪನ್ನು ಹಾಕ್ಕೊಳ್ಳಿ ಕರೆಕ್ಟಾಗಿ. ಒಂದು ಸ್ವಲ್ಪ ಮಾರ್ಕ್ ಬಿದ್ದರೆ ನೀವು ಮಾರ್ಕರಲ್ಲಿ ಶೇಪನ್ನು ತಗೊಬೋದು. ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದನ್ನು ಸ್ಟಿಚ್ ಮಾಡ್ತಾ ಇದ್ದೀರಾ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ನಾನು ವೀಡಿಯೋ ಹಾಕ್ತಾ ಇರೋದು ನಿಮಗೆ ಯೂಸ್ ಆಗ್ತಿದೆಯೋ ಇಲ್ಲೋ ಅಂತೇಳಿ ನನಗೆ ಗೊತ್ತಾಗಬೇಕಲ್ಲ. ಆದ್ದರಿಂದ ಯಾರೆಲ್ಲ ನಮ್ಮ ವೀಡಿಯೋಸ್ ನೋಡಿ ಈ ರೀತಿ ಕ್ಯಾನ್ವಾಸಲ್ಲಿ ಡಿಸೈನನ್ನು ಕಲ್ತಿದ್ದೀರಾ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ನಾನು ವೀಡಿಯೋ ಹಾಕೋದು ಸುಮ್ಮನೆ ವೇಸ್ಟ್ ಆಗಬಾರ್ದು. ಅದು ಯಾರಿಗಾದರೂ ತುಂಬ ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂದಾಗ ತುಂಬ ಖುಷಿ ಆಗುತ್ತೆ. ಆದ್ದರಿಂದ ನೀವು ಇಷ್ಟೇ ಡಿಸೈನನ್ನು ಬೇರೆ ಕಡೆ ಹೋಗಿ ಕಲಿಬೇಕು ಅಂತಂದರೆ ಸಾವಿರಾರು ರೂಪಾಯಿ ಕೇಳ್ತಾರೆ. ಹಾಗಾಗಿ ನಾವು ಹೇಳೋದು ವಿಡಿಯೋ ಒಂದ್ಸಲಿ ಅರ್ಥ ಆಗಿಲ್ಲ ಅಂದರೆ ಒಂದೆರಡು ಸರಿ ನೀವು ಹಾಕಿಬಿಟ್ಟು ನೋಡಿ, ಆಗ ಅರ್ಥ ಆಗುತ್ತೆ ನಿಮಗೆ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಈ ರೀತಿ ಡಿಸೈನ್ ಎಲ್ಲ ಸ್ಟಿಚ್ ಮಾಡಿಕೊಟ್ರೆ ಈ ಬ್ಲೌಸಿಗೆ ಎಷ್ಟು ತೊಗೊಳ್ತೀನಿ ಅಂತೇಳ್ಬಿಟ್ಟು ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಹಾಗಾಗಿ 2 ಬ್ಲೌಸಿನ ಕೆಲಸನ ದುಡ್ಡನ್ನು ನಾವು ಒಂದೇ ಬ್ಲೌಸಲ್ಲಿ ತೊಗೋಬೋದು. ಆದ್ದರಿಂದ ಸ್ವಲ್ಪ ಈ ರೀತಿ ಡಿಸೈನ್ಗಳ ಕಡೆಗೆ ಗಮನ ಕೊಡಿ. ಆದರೆ ಡಿಸೈನ್ ಹಾಕ್ತೀವಿ ಅಂದವರಿಗೆ, ಅಂದರೆ ಡಿಸೈನ್ ಮಾಡಿ ಬ್ಲೌಸ್ ಹೊಲಿದ್ರೆ ಹಾಕ್ತೀವಿ ಅನ್ನೋರಿಗೆ ಮಾತ್ರ ಡಿಸೈನ್ ಮಾಡಿಕೊಡಿ. ಅವ್ರನ್ನ ಕೇಳದೆ ನೀವು ಡಿಸೈನ್ ಮಾಡಿ ಆಮೇಲೆ ಕಸ್ಟಮರ್ ಸುಮ್ಮನೆ ಕಿರಿಕ್ ಮಾಡ್ತಾರೆ. ಆದ್ದರಿಂದ ಡಿಸೈನ್ ಮಾಡಿ ಹೊಲಿದು ಕೊಡು ಅಂತ ಹೇಳಿ ಅಥವಾ ಫೋಟೋಗಳನ್ನು ಕಳಿಸಿದ್ರು ಅಂದರೆ ಮಾತ್ರ ಅಂಥವ್ರಿಗೆ ಡಿಸೈನ್ ಮಾಡಿಕೊಡಿ. ನೋಡಿ ಕ್ಯಾನ್ವಾಸಲ್ಲಿ ಸ್ಕ್ಯಾಲಪ್ ಡಿಸೈನು ರೆಡಿ ಆಯಿತು. ಈಗ ಒಂದು ಎಕ್ಸ್ಟ್ರಾ ಫ್ಯಾಬ್ರಿಕಲ್ಲಿ ಕ್ಯಾನ್ವಾಸನ್ನು ಅಂಟಿಸ್ಕೊಳ್ಳಿ, ಅಂದರೆ ಸ್ಟಿಚ್ ಮಾಡ್ಕೊಳ್ಳಿ. ನೀವೇನು ಐರನ್ ಮಾಡೋದು ಬೇಡ, ಇದು ಹಾಗೆಯೇ ಸ್ಟಿಚ್ ಮಾಡ್ಕೊಬೋದು. ತುಂಬ ಈಸಿ ಮೆಥಡಲ್ಲಿ ಸ್ಟಿಚ್ ಮಾಡ್ಬೋದು. ಸ್ವಲ್ಪ ಒಂದು 1/4 ಇಂಚಿಗೆ ಬಟ್ಟೆ ಬಿಟ್ಬಿಟ್ಟು ಕಟ್ ಮಾಡಿಕೊಂಡು ಮಡಚಿ ಹೊಲಿರಿ ಆಯಿತಾ. ಮಡ್ಚು ಹೊಲಿದ ಮೇಲೆ ಮಧ್ಯೆ ಸೆಂಟರ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿಗೆ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಬೇಕು. ತುಂಬ ಈಸಿ ಡಿಸೈನು, ತುಂಬ ಚೆನ್ನಾಗಿದೆ. ಆದರೆ ನೀವು ಅಳತೆ ಹಾಕಿ ಕಟ್ ಮಾಡೋದು ತುಂಬ ನೀಟಾಗಿ ಕಟ್ ಮಾಡಬೇಕು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳ್ಬಿಟ್ಟು. ಕುತ್ತಿಗೆ ಅಗಲ 4 ಇಂಚು, ಕುತ್ತಿಗೆ ಉದ್ದನೂ 4 ಇಂಚ್ ಇರ್ತೀವಿ. ಇದು ಕುತ್ತಿಗೆ ಅಲ್ಲ, ಇದು ಬೆನ್ನಲ್ಲಿ ಬರುವಂಥ ಡಿಸೈನು. ನಿಮಗೆ ಕಾಣಿಸ್ತಾ ಇರ್ಬೋದು. ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಈಗ ನಾವು ಸ್ಕ್ಯಾಲಪ್ ಡಿಸೈನನ್ನು ಸ್ಟಿಚ್ ಮಾಡಬೇಕು. ನೋಡ್ತಾ ಇದ್ದೀರಲ್ವ ನೀಟಾಗಿ ನೀವು ಎಲ್ಲಿ ಮಾರ್ಕ್ ಮಾಡಿದ್ದೀರೋ ಪೆನ್ನಿಂದ ಅದ್ರ ಮೇಲೇ ಸ್ಟಿಚ್ ಹಾಕೊಬರಬೇಕು. ನೀವು ಸ್ವಲ್ಪ ಮಿಸ್ ಮಾಡಿದ್ರು ಸಹಿತ ಈ ಸ್ಕ್ಯಾಲಪ್ಪು ಶೇಪ್ ಅನ್ನೋದು ಹೋಗುತ್ತೆ. ಹಾಗೆ ಸ್ವಲ್ಪ ಐರನ್ನು ಸಹ ಮಾಡ್ಕೊಬೇಕು. ಐರನ್ ಮಾಡಿಕೊಂಡ್ರೆ ಸ್ಕ್ಯಾಲಪ್ ಡಿಸೈನು ಕರೆಕ್ಟಾಗಿ ಬರುತ್ತೆ. ನೀವು ನೋಡ್ತಾ ಇದ್ದೀರಲ್ವಾ, ಇದೇ ರೀತಿಯೇ ನೀವು ಸ್ಟಿಚ್ ಹಾಕ್ಕೊಳ್ತಾ ಹೋಗಿ. ನಿಮಗೆ ನಂತರ ಸರಿ ಅನಿಸಿದ್ರೆ ಕಟ್ ಮಾಡ್ಕೊಳ್ಳಿ. ಇನ್ನು ಫಸ್ಟಿಗೆ ಕಟ್ ಮಾಡಿ ನಾವು ಇಡ್ತೀವಿ ಅಂತಂದರೆ ನಿಜಕ್ಕೂ ಚೆನ್ನಾಗಿ ಬರಲ್ಲ. ಇದು ಏನಾದರೂ ನಿಮಗೆ ಹೊಲ್ದಿರೋದು ಕರೆಕ್ಟ್ ಇಲ್ಲ ಆ ರೀತಿ ಇದೆ ಅಂದರೆ ಕಟ್ ಮಾಡೋದಕ್ಕಿಂತ ಮುಂಚೆನೇ ಸ್ಟಿಚ್ ಬಿಚ್ಕೊಂಡು ಸರಿ ಮಾಡ್ಕೊಳ್ಳಿ. ಆದ್ದರಿಂದ ಮಧ್ಯೆ ಸೆಂಟರಲ್ಲಿ ಮಾರ್ಕ್ ಮಾಡಿ ನೀವು ಕ್ಯಾನ್ವಾಸು ಮತ್ತು ಮೇನ್ ಫ್ಯಾಬ್ರಿಕ್ ಇಡೋದು ಮಾತ್ರ ಮರಿಬೇಡಿ. ತಪ್ಪಾಗೋದಲ್ಲೇ ಸ್ವಲ್ಪ ಕ್ರಾಸ್ ಆದರೂ ಸಹಿತ ಡಿಸೈನ್ ಅನ್ನೋದು ಹಾಳಾಗುತ್ತೆ ಅಥವಾ ಬ್ಲೌಸ್ ಪೀಸೇ ಹಾಳಾಗುತ್ತೆ. ಆದ್ದರಿಂದ ಕೇರಿಂದ ಹೊಲಿರಿ. ಹೊಸ ಡಿಸೈನನ್ನು ನೀವು ಟ್ರೈ ಮಾಡೋದಕ್ಕೆ ಬೇರೆ ಯಾವ ಕಸ್ಟಮರ್ ಬಟ್ಟೆಯಲ್ಲಿ ಟ್ರೈ ಮಾಡಬೇಡಿ. ನಿಮ್ಮದೇ ಒಂದು ಬಟ್ಟೆ, ಬಿಗಿನರ್ಸ್ ಆದರೆ ನಿಮ್ಮದೇ ಬಟ್ಟೆಯಲ್ಲಿ ನೀವೊಂದು ಟ್ರೈ ಮಾಡಿಬಿಟ್ಟು ನೆಕ್ಸ್ಟು ಕಸ್ಟಮರಿಗೆ ಹೊಲ್ಕೊಡಿ. ಅಂದರೆ ಸ್ಟಿಚಿಂಗ್ ಯಾವಾಗಲೂ ತುಂಬ ವರ್ಷದಿಂದ ಸ್ಟಿಚ್ ಮಾಡ್ತಿರ್ತಾರೆ ಅಂದರೆ ಅವರಿಗೆ ಒಂದು ಐಡಿಯಾ ಇರುತ್ತೆ. ಅಕಸ್ಮಾತ್ ಅವರು ಏನಾದರೂ ತಪ್ಪಾಗಿ ಹೊಲಿದ್ರೂ ಸಹಿತ ಸರಿ ಮಾಡುವಂಥ ಐಡಿಯಾಸ್ ಇರುತ್ತೆ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ. ಈಗ ಫಸ್ಟ್ ಟೈಮು ನೀವು ಎಲ್ಲ ಈಗ ಡಿಸೈನ್ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅನ್ನೋರು ಒಂದು ಸ್ವಲ್ಪ ಬಟ್ಟೆ ಪೀಸಲ್ಲಿ ನೀವು ಈ ರೀತಿ ಟ್ರೈ ಮಾಡ್ಕೊಂಡು ನೋಡಿಕೊಂಡು ನೆಕ್ಸ್ಟು ಮೇನ್ ಫ್ಯಾಬ್ರಿಕಲ್ಲಿ ಹೊಲಿಬೋದು. ನಾವೀಗ ಕಲಿಬೇಕು ಅಂತಂದರೆ ಒಂದು ಸತಿಗೆ ಸರಿ ಆಗುತ್ತೆ ಅಂತಲ್ಲ, 2-3 ಸರಿ ತಪ್ಪಾದರೂ ಸಹಿತ ನಾವು ಮಾಡ್ತೀವಿ ಅನ್ನೋ ಒಂದು ಛಲ ಇರಬೇಕು. ಹಾಗಾಗಿ ಕಸ್ಟಮರ್ ಬಟ್ಟೆ ಮೇಲೆ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಐರನ್ ಮಾಡ್ಕೊಂಡ್ಬಂದು ಸ್ಟಿಚ್ಚು ಮಾಡೋದಕ್ಕಂದರೆ ಕ್ಯಾನ್ವಾಸ್ ಹಾಕಿ ಇರುತ್ತಲ್ವ, ಹೆಮ್ಮಿಂಗ್ ಮಾಡಬೇಕು. ಈ ರೀತಿ ಸ್ಟಿಚ್ ಆಗ್ತಾ ಇದೆ. ಹೆಮ್ಮಿಂಗ್ ಮಾಡಿದ್ರ ಮೇಲೆ ನೀಟಾಗಿ ಕೂರುತ್ತೆ. ಈ ರೀತಿ ಆಯಿತು. ಐರನ್ ಮಾತ್ರ ಬೇಕೇ ಬೇಕು. ಸ್ಕ್ಯಾಲಪ್ ಡಿಸೈನಿಗೆ ಐರನನ್ನು ಮಾಡ್ಕೊಳ್ಳಿ. ಯಾಕಂದರೆ ಐರನ್ ಇದ್ದರೆ ಈ ಥರ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. ಈಗ ಬಂದುಬಿಟ್ಟು ಆ ಡಿಸೈನಿಗೆ ನಾವೊಂದು ಫ್ಲವರ್ ಮಾಡೋಣ ಅಂದ್ಬಿಟ್ಟು ಬಟ್ಟೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು 4 ಇಂಚು ಅಗಲ ಬಟ್ಟೆ ತಗೊಂಡು ಕಟ್ ಮಾಡ್ಕೊಳ್ಳಿ. 4 8 ಇಂಚು ಅಗಲ ಆಗುತ್ತೆ. ಉದ್ದ ನಿಮಗೆ ನೋಡಿಕೊಂಡು ಅಂದರೆ ಡಿಸೈನ್ ಹಚ್ಚಿದ್ರ ಮೇಲೆ ಕಟ್ ಮಾಡ್ಕೊಬೋದು. ಆದ್ದರಿಂದ 4 ಇಂಚು ಅಗಲ ತಗೊಳ್ಳಿ. ಉದ್ದನ ಸ್ವಲ್ಪ ನೋಡಿಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ನೀವು ಈ ಡಿಸೈನಿಗೆ ಅಟ್ಯಾಚ್ ಮಾಡಾದ್ಮೇಲೆ ಕಟ್ ಮಾಡ್ಕೊಬೋದು. ಈಗ ನೋಡಿ ಬ್ಯಾಕ್ ನೆಕ್ ಡಿಸೈನ್ ರೆಡಿ ಆಗಿದೆ. ಈಗ ತುಂಬ ಟ್ರೆಂಡು ಈ ರೀತಿ ನೆಕ್ ಹೊಲ್ಸೋದು, ಮಿಷನ್ ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ ಹಾಕ್ಸೋದು, ಆ ರೀತಿ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೀವು ನೋಡಿ ಟೈಲರ್ ಹತ್ರ ತೋರಿಸಿ ಈ ಡಿಸೈನ್ ಮಾಡಿಕೊಡಿ ಅಂತ. ಮಾಡಿಕೊಡ್ಲಿಲ್ಲ ಅಂದರೆ ಬೇರೆ ಟೈಲರ್ ಹತ್ರ ಕೊಡಿ. ಹೀಗಾಗಿ ನಿಮ್ಗೆ ಇಷ್ಟ ಆದರೆ ಈ ಡಿಸೈನನ್ನು, ಅದೇ ಟೈಲರ್ಸ್ ನೋಡ್ತಾ ಇದ್ದರೆ ನಿಮ್ಗೆ ಇಷ್ಟ ಆದರೆ ಈ ಡಿಸೈನನ್ನು ಫಸ್ಟು ನಿಮ್ಮದೊಂದು ವೇಸ್ಟ್ ಬಟ್ಟೆಲಿ ಟ್ರೈ ಮಾಡಿಕೊಂಡು ನಂತರ ನಿಮ್ಮ ಮೇನ್ ಫ್ಯಾಬ್ರಿಕಲ್ಲೇ ಹಾಕಿ. ಯಾಕಂದರೆ ತುಂಬ ವೀಡಿಯೋಸ್ಗಳು ನಾವು ಬ್ಲೌಸ್ ಡಿಸೈನಿಂದ ಹಾಕ್ತಾ ಇರ್ತೀವಿ. ಆದ್ದರಿಂದ ನೋಡಿ ಫ್ರೆಂಡ್ಸ್, ಈಗ 4 ಇಂಚು ಅಗಲ, 4 ಇಂಚು
ಅಂದರೆ ಒಂದು 5-6 ಇಂಚ್ ಉದ್ದನೇ ಬಿಟ್ಟಿದೆ. ಯಾಕಂದರೆ ಉದ್ದ ಆದರೂ ಸಹಿತ ಆಮೇಲೆ ಕಟ್ ಮಾಡ್ಕೊಬೋದು. ಗಿಡ್ಡ ಆದರೆ ಬ್ಲೌಸ್ ಹಾಳಾಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ವ, ಮಧ್ಯ ಸೆಂಟರಲ್ಲಿ ಮಾರ್ಕ್ ಮಾಡಿ ಫ್ಲವರನ್ನು ಮಾಡಬೇಕು. ಹಾಗಾಗಿ ಮಧ್ಯ ಸೆಂಟರಲ್ಲಿ ಮಾರ್ಕ್ ಮಾಡಿರೋವಂಥದ್ದು ನೋಡಿದ್ರ ಈ ರೀತಿ ಸ್ಟಿಚ್ ಹಾಕ್ಕೊಂಡು ನಂತರ ಇದು ದಾರದಲ್ಲಿ ಎಳೆಯೋಕ್ಕೆ ಬರುತ್ತಾ ಅಂತ ಟ್ರೈ ಮಾಡಿದ್ವಿ ಯಾಸ್ಮಿನು. ಈ ಬಟ್ಟೆ ಬರಲಿಲ್ಲ, ಆದ್ದರಿಂದ ನಾವು ಹಾಗೇ ಇದು ನೆರಿಗೆ ಕೊಟ್ಬಿಟ್ಟು ಗುಂಡಿಯನ್ನು ಇಟ್ವಿ. ಗೋಲ್ಡ್ ಗುಂಡಿ ತುಂಬ ಮ್ಯಾಚ್ ಆಗ್ತಾಯಿತ್ತು ಚೆನ್ನಾಗಿ. ಗೋಲ್ಡ್ ಗುಂಡಿಯನ್ನು ಇಟ್ವಿ. ನೋಡಿ ಈ ರೀತಿ ರೆಡಿ ಆಯಿತು. ಸಖತ್ತಾಗಾಯಿತು ಗೋಲ್ಡ್ ಗುಂಡಿ ಹಚ್ಚಿದ ಮೇಲಂತೂ. ಬ್ಲೌಸು ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಫ್ರೆಂಡ್ಸ್, ಇನ್ನೊಂದು ಸತಿ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ. ಬ್ಲೌಸಲ್ಲಿ ಫ್ರಂಟಲ್ಲಿ ಪ್ರಿನ್ಸ್ ಕಟ್ಟು. ನೀವು ನಾರ್ಮಲ್ ಬ್ಲೌಸ್ ಆದರೂ ಹೊಲ್ಕೋಬೋದು, ನಮಗೆ ಪ್ರಿನ್ಸ್ ಕಟ್ ಬರಲ್ಲ ಹೇಗೆ ಮಾಡೋದು ಅಂದರೆ ನೀವು ಆದರೆ ಬೋಟ್ ನೆಕ್ ಅಳತೆಯಲ್ಲಿ ಕಟ್ ಮಾಡಬೇಕಾಗತ್ತೆ. ನಾರ್ಮಲ್ ಬ್ಲೌಸ್ ಅಳತೆಗೆ ಕಟ್ ಮಾಡಿದ್ರೆ ಬ್ಲೌಸು ಹಾಳಾಗುತ್ತೆ. ನೋಡಿ ಈ ರೀತಿ ಫ್ಲವರನ್ನು ರೆಡಿ ಮಾಡಿಬಿಟ್ಟು ಬ್ಲೌಸಿಗೆ ಅಟ್ಯಾಚ್ ಮಾಡಬೇಕು. ಈಗೆಲ್ಲ ಟೈಲರಿಂಗ್ ಹೇಗಂದರೆ ಪ್ರತಿದಿನವೂ ಹೊಸ ಡಿಸೈನ್ ಬರ್ತಾ ಇರುತ್ತೆ. ಹೊಸ ಡಿಸೈನನ್ನು ನಾವು ಟ್ರೈ ಮಾಡ್ತಾ ಇರಬೇಕು, ಹೊಲಿತಾ ಇರಬೇಕು. ಹಾಗೇ ನಮ್ಮ ಹತ್ರ ಕಸ್ಟಮರ್ ಅನ್ನೋರು ಬರೋದು. ಈಗ ರೆಡಿ ಆಯಿತು. ಈಗ ಮೇನ್ ಫ್ಯಾಬ್ರಿಕ್ಕಿಗೆ ಅಂದರೆ ಬ್ಯಾಕಲ್ಲಿ ಡಿಸೈನ್ ಮಾಡಿದ್ವಲ್ಲ ಅಲ್ಲಿಗೆ ಈ ರೀತಿ ಕೊಡೋದು. ತುಂಬ ಸಖತ್ತಾಗಿ ಕಾಣ್ತಿದೆ ಅಲ್ಲ, ತುಂಬ ಚೆನ್ನಾಗಾಗಿತ್ತು ಬ್ಲೌಸು ಫಿನಿಶಿಂಗ್ ಆದಮೇಲಂತೂ. ಈಗ ನಾವೊಂದು ಗುಂಡ್ಪಿನ್ನನ್ನು ಹಾಕ್ಕೊಂಡೇ ನೀವು ಅಟ್ಯಾಚ್ ಮಾಡಿ, ಯಾಕಂದರೆ ಕ್ರಾಸ್ ಆಗೋದು ಮತ್ತು ಪದೇ ಬಿಚ್ಚೋದು ಹೊಲಿಯೋದು ಮಾಡ್ತಾ ಇದ್ರೆ ಬಟ್ಟೆನ ನೀವು ಹೊಲಿದಿರೋ ಬಟ್ಟೆ ಅದು ಹಾಳಾಗುತ್ತೆ. ಅದರಿಂದ ಪದೇ ಸ್ಟಿಚ್ ಬಿಚ್ಚೋದು ಮತ್ತು ಸ್ಟಿಚ್ ಹಾಕೋದು ಮಾಡಬೇಡಿ. ಒಂದ್ಸಲಿ ನೀವು ಈ ರೀತಿ ಗುಂಡ್ಪಿನ್ನೆಲ್ಲ ಸಹಾಯ ತೊಗೊಂಡು ಅಂದರೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಟ್ಟು ಗುಂಡ್ಪಿನ್ನೆಲ್ಲ ಹಾಕಿಬಿಟ್ಟು ನೆಕ್ಸ್ಟು ನೀವು ಸ್ಟಿಚ್ ಹಾಕೋದ್ರಿಂದ ಎಲ್ಲೂ ಸಹ ತಪ್ಪಾಗಲ್ಲ. ಒಂದು ಡಿಸೈನ್ ಮಾಡೋದಕ್ಕೆ ನಾವು ತಗೊಳ್ತೀವಿ ಅಂದರೆ ತುಂಬ ತಪ್ಪುಗಳಾಗಿ ಬಿಚ್ಚಿ ಹೊಲಿದು ತುಂಬ ಬಟ್ಟೆನ ಹಾಳು ಮಾಡೋದ್ರಿಂದ ತುಂಬಾ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟು ಹೋಗ್ಬಿಡುತ್ತೆ. ಮತ್ತು ಡಿಸೈನ್ ಮಾಡೋದಕ್ಕೆ ಮತ್ತೆ ಇಂಟ್ರೆಸ್ಟೇ ಬರಲ್ಲ. ಅಯ್ಯೋ ಹಾಳು ಮಾಡ್ತೀನೇನೋ ಅನ್ನೋ ಒಂದು ನಾವು ಥಾಟಿಗೆ ಹೋಗ್ಬಿಡ್ತೀವಿ. ಹಾಗಾಗಿ ನಾ ಹೇಳೋದೇನು ಅಂತಂದರೆ ಫಸ್ಟು ಈ ರೀತಿ ಅಟ್ಯಾಚ್ ಮಾಡ್ತೀನಿ ಒಂದು ಗುಂಡ್ಪಿನ್ ಹಾಕ್ಕೊಳ್ಳಿ ಅಂತ ಹೇಳೋದು. ಹಾಗೆಯೇ ಕಸ್ಟಮರ್ ಎಲ್ಲೂ ಹೋಗಲ್ಲ, ನಿಮ್ಮ ಕಸ್ಟಮರ್ ನಿಮ್ಮ ಹತ್ರನೇ ಬರ್ತಾರೆ. ಆದರೆ ಆ ಕಸ್ಟಮರ್ ಹಾಕಿರೋ ಬ್ಲೌಸನ್ನು ಇನ್ನೊಬ್ಬರು ಕೇಳಿಬಿಟ್ಟು ಜನ ಜಾಸ್ತಿ ಆಗೋದು ಕಡೆ ನೋಡಬೇಕು. ನೋಡ್ತಾ ಇದ್ದೀರಲ್ಲ ಈ ರೀತಿ ರೆಡಿ ಆಯಿತು. ಹೆಮ್ಮಿಂಗ್ ಮಾಡಿಸ್ತೀವಿ, ಸ್ಟಿಚ್ ಏನು ಕಾಣಿಸಲ್ಲ. ನಂತರ ಒಂದು ಗುಂಡಿಯನ್ನು ಇಟ್ಬಿಟ್ರೆ ಫುಲ್ಲು ಫಿನಿಶಿಂಗ್ ಆಯಿತು. ಇದು ಬ್ಯಾಕ್ ನೆಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸಖತ್ತಾಗಿರೋ ಡಿಸೈನು. ಈಗೆಲ್ಲರೂ ಸಹಿತ ಟ್ರೆಂಡಲ್ಲಿ ಹಾಕ್ಸ್ಕೊಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ವ ಈ ರೀತಿ ಒಂದು ಗೋಲ್ಡ್ ಗುಂಡಿಯನ್ನು ಹಾಕಿಬಿಟ್ರೆ ಬ್ಲೌಸು ರೆಡಿ ಆಯಿತು. ಬ್ಲೌಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆದರೆ ಈ ಬ್ಲೌಸಲ್ಲಿ ಹಾಫ್ ಸ್ಲೀವು, ಅದೇ ಒಂದು ಬೇಜಾರು. ಫುಲ್ ಸ್ಲೀವ್ ಇವರು ಹಾಕೋದಿಲ್ಲ, ಹಾಗಾಗಿ ಹಾಫ್ ಸ್ಲೀವನ್ನೇ ಹಾಕಿರೋದು. ಇದು ಫ್ರಂಟ್ ಪಾರ್ಟು ನೋಡಿ ಪ್ರಿನ್ಸ್ ಕಟ್ ಬಂದಿದೆ. ಹಾಗೆಯೇ ವಿ ಶೇಪ್ ಕೊಟ್ಟಿದ್ದೀವಿ. ಫ್ರಂಟಲ್ಲಿ ನೋಡಿ ಒಂದು ಅರ್ಧ ಇಂಚು ಕಟ್ ಮಾಡಿದ್ದೀವಿ. ಯಾಕಂದರೆ ಅದು ಫ್ರಂಟಲ್ಲಿ ಸ್ವಲ್ಪ ಉದ್ದ ಅನ್ನಿಸ್ತಾ ಇತ್ತು ಪ್ರಿನ್ಸ್ ಕಟ್ಟು. ಆದ್ದರಿಂದ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.